5 ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಸರ್ಕಾರವು ಖಾತಾ ನೀಡೋದಾಗಿ ಭರವಸೆ ನೀಡಿತು. ಆದರೆ ಈ ಪ್ರಕ್ರಿಯೆಯ ಹೆಸರಲ್ಲಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿವೆ. ಜಿಬಿಎನಲ್ಲಿ ಲಂಚ ಕೊಡ್ಲಿಲ್ಲ ಅಂದ್ರೆ ಕೆಲಸನೇ ಆಗಲ್ವಾ? ಆರ್ಆರ್ ನಗರದ ಕಚೇರಿಯಲ್ಲಿದ್ದಾರೆ ಲಂಚಾಸುರರು. ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ಲಂಚಕ್ಕೆ ಬೇಡಿಕೆ. ಅಸಮಾಧಾನ ಹೊರಹಾಕಿದ್ದಾರೆ. ಘಟನೆ ನಡೆದಾಗ ನಾನು ಕಚೇರಿಯಲ್ಲೇ ಇರಲಿಲ್ಲ ಅಂದ ಜಂಟಿ ಆಯುಕ್ತೆ. ಸರಿಯಾದ ದಾಖಲೆ ಸಲ್ಲಿಸಿದ್ರೆ ಲಂಚ ಯಾಕೆ ಕೊಡ್ತೀರಾ ಅಂತ ಪ್ರಶ್ನೆ. ಇನ್ನು ಈ ಘಟನೆ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿರೋ ಜಂಟಿ ಆಯುಕ್ತೆ ಆರತಿ ಆನಂದ್, ಘಟನೆ ನಡೆದಾಗ ನಾನು ಕಚೇರಿಯಲ್ಲಿ ಇರಲಿಲ್ಲ. ಘಟನೆ ನಡೆದ ವೇಳೆ ತಾವು ಕಚೇರಿಯಲ್ಲಿ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದು, ಸಂಬಂಧಪಟ್ಟ ಅರ್ಜಿ ಪರಿಶೀಲನೆ ವೇಳೆ ಅದು ಸರ್ಕಾರಿ ಜಮೀನಿಗೆ ಸಂಬಂಧಿಸಿದ ಪ್ರಕರಣವಾಗಿದ್ದರಿಂದ ನಿಯಮಾನುಸಾರ ತಿರಸ್ಕರಿಸಲಾಗಿದೆ. ಖಾತಾ ಪರಿವರ್ತನೆ ವೇಳೆ ಯಾವುದೇ ರೀತಿಯ ಲಂಚ ಮತ್ತು ಒತ್ತಡ ಅಥವಾ ವೈಯಕ್ತಿಕ ದ್ವೇಷಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕಚೇರಿ ಸಿಬ್ಬಂದಿಯವರು ಯಾರಾದರೂ ತಮ್ಗೆ ಆ ರೀತಿ ಮಾಡಿದರೆ ನಾವು ಯಾವುದೇ ದಾಖಲೆಗಳನ್ನ ಕೊಟ್ಟರು ಅವ್ರ ಮೇಲೆ ಖಂಡಿತ ಶಿಸ್ತು ಕ್ರಮನೂ ತಗೋತೀವಿ. ಹಾಗೆ ಸಾರ್ವಜನಿಕರ ಜೊತೆಯಲ್ಲಿ ಸ್ಪಂದಿಸದೇ ಇರುವಂತಹ ಕಚೇರಿ ಸಿಬ್ಬಂದಿ ಇದ್ದರೆ ಅವ್ರ ವಿರುದ್ಧ ಕೂಡ ನಾವು ಶಿಸ್ತು ಕ್ರಮ ತಗೊಳಕ್ಕೆ ಬದ್ಧವಾಗಿರ್ತೀವಿ. ಮತ್ತು ಸಾರ್ವಜನಿಕರು ಕೂಡ ಇದರೊಳಗೆ ಸ್ಪಂದಿಸಬೇಕು ಅಂತ ಕೇಳ್ಕೊತೀನಿ. ಹೌದು, ಇದು ಇವ್ರು ಹೇಳಿರುವಂಥ PID ನಂಬರ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಗೌರ್ಮೆಂಟ್ ಲ್ಯಾಂಡನ್ನು ರಿಜೆಕ್ಷನ್ನೇ ಮಾಡಬೇಕಾಗುತ್ತೆ, ಅದನ್ನು ಅಪ್ರೂವಲ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ರಿಜೆಕ್ಟ್ ಮಾಡಿದ್ದೀನಿ. ಅದೊಂದು ಸ್ಪಷ್ಟನೆ ಕೊಡಕ್ಕೆ ಇಷ್ಟಪಡ್ತೀನಿ. ಜಿಬಿಎ ವ್ಯಾಪ್ತಿಯಲ್ಲಿ ಸಾವಿರಾರು ಮಂದಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆಗಾಗಿ ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಲಂಚದ ಆರೋಪ ಕೇಳಿಬಂದಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆಗಳು ಸಮಗ್ರ ತನಿಖೆ ನಡೆಸುವುದು ಅಗತ್ಯ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.